ಆತ್ಮೀಯ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪುರಸಭೆಯ ಕಾರ್ಯಾಲಯ ಹಲವಾರು ಅವಾಂತರಗಳಿಗೆ ಆಹ್ವಾನ ನೀಡಿದಂತೆ ಕಾಣಿಸ್ತಾ ಇದೆ. ನಗರದಲ್ಲಿರುವ ಕೆರೆ ಕಟ್ಟೆಗಳನ್ನ ಹಳ್ಳ ಕೊಳ್ಳಗಳನ್ನ ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲತೆ ಹಾದಿಯನ್ನ ಹಿಡಿದಿದ್ದಾರೆ ಇಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿಗಳು. ಏನ್ರಿ ಮುಖ್ಯಾಧಿಕಾರಿಗಳೇ, ಸರ್ಕಾರಿ ಸುಪ್ಪತ್ತಿಗೆಯಲ್ಲಿರುವಂತಹ ಅನೇಕ ಅಂಗಡಿಗಳನ್ನ ಜಾಗಗಳನ್ನ ಸಾರ್ವಜನಿಕರು ಕಬಳಿಸಿಕೊಂಡಿದ್ದಾರೆ. ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಮುಟ್ಟುವಂತೆ ಮಾಡ್ರಿ ಅಂತ ಅಲ್ಲಿನ ಸಾರ್ವಜನಿಕರು ಹೋರಾಟಗಳ ಮೇಲೆ ಹೋರಾಟ ಮಾಡಿದ್ರು ಕೂಡ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಕೊಡದೆ ಸುಮ್ಮನೆ ವಿನಾಕಾರಣ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇಲ್ಲಿನ ಮುಖ್ಯಾಧಿಕಾರಿ. ಅಷ್ಟಕ್ಕೂ ಇಂದು ಈ ಮುಖ್ಯಾಧಿಕಾರಿ ಆನಂದ್ ಕೆಸರಕೊಪ್ಪ ಅವರ ಬಗ್ಗೆ ಮಾತನಾಡ್ಲಿಕ್ಕೆ ಯಾಕೆ ಬಂದಿದ್ದೀನಿ ಅಂದ್ರೆ, ಅದೊಂದು ರೋಚಕವಾಗಿರುವಂತಹ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2014ರ ಪ್ರಕಾರ ಸ್ಥಳೀಯ ಸಂಸ್ಥೆಗಳು ಕೆರೆ ಕಟ್ಟೆಗಳನ್ನ ನೀರಿನ ಮೂಲವುಳ್ಳಂತಹ ಪ್ರಕೃತಿ ನಿರ್ಮಿತವಾಗಿರುವಂತಹ ಹಳ್ಳ ಕೊಳ್ಳಗಳನ್ನ ಸೇರಿದಂತೆ ಎಲ್ಲವನ್ನ ರಕ್ಷಣೆ ಮಾಡಿಕೊಳ್ಬೇಕು. ಆದರೆ ಈ ವಿಷಯ ಪಾಪ ತೇರದಾಳ ಮುಖ್ಯಾಧಿಕಾರಿಯಾಗಿರುವಂತಹ ಆನಂದ್ ಕೆಸರಕೊಪ್ಪ ಸೇರಿದಂತೆ ಅಲ್ಲಿನ ತಾಲೂಕಾಡಳಿತಕ್ಕೆ ಬಹುಶಃ ನೆನಪಿದೆಯೋ ಅಥವಾ ಇವರಿಗೆ ತಿಳುವಳಿಕೆ ಇಲ್ಲವೋ ಗೊತ್ತಿಲ್ಲ. ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ದಿನಾಂಕ 13/3/2018 ಒಂದು ಸುತ್ತೋಲೆ ಹೊರಡುತ್ತೆ. ಈ ಸುತ್ತೋಲೆ ಪ್ರಕಾರ ಕೆರೆ ಭೂಮಿಯ ಮೇಲೆ ಯಾವುದೇ ರಚನೆಯನ್ನು ನಿರ್ಮಿಸತಕ್ಕದ್ದಲ್ಲ, ಯಾವುದೇ ಕೆರೆ ಭೂಮಿಯನ್ನು ಅಥವಾ ಅದರ ಯಾವುದೇ ಭಾಗವನ್ನು ಅಧಿಭೋಗಕ್ಕೆ ತೆಗೆದುಕೊಳ್ಳತಕ್ಕದ್ದಲ್ಲ, ಕೆರೆಗೆ ಹರಿದು ಬರುತ್ತಿರುವ ಅಥವಾ ಕೆರೆಯಿಂದ ನೀರು ಹರಿದು ಹೋಗುತ್ತಿರುವ ಸ್ವಾಭಾವಿಕ ಹರಿವುಗಳಿಗೆ ಯಾವುದೇ ಅಡ್ಡಿಯನ್ನುಂಟು ಮಾಡತಕ್ಕದ್ದಲ್ಲ, ಕೆರೆಯ ಹೊರಗಿನ ಸರಹದ್ದಿನಿಂದ 30 ಮೀಟರ್ಗಳೊಳಗೆ ಯಾವುದೇ ವಾಣಿಜ್ಯ, ಮನರಂಜನೆ ಅಥವಾ ಕೈಗಾರಿಕಾ ಸಂಕೀರ್ಣಗಳನ್ನು ಅಥವಾ ಮನೆಗಳನ್ನು ನಿರ್ಮಿಸತಕ್ಕದ್ದಲ್ಲ, ಕೆರೆ ಗಡಿಗಳನ್ನು ಗುರುತುಪಡಿಸಿರುವ ಹಾಗೂ ಕೆರೆಯಲ್ಲಿ ಯಾವುದೇ ಒತ್ತುವರಿ ಇರುವುದಿಲ್ಲವೆಂಬುದ ಬಗ್ಗೆ ದೃಢೀಕರಣ ಪ್ರತಿಯನ್ನು ವರದಿಯೊಂದಿಗೆ ಸಲ್ಲಿಸುವುದು, ಕೆರೆಗಳಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಬಾಧಕವಾಗುವ ಅಂಶಗಳನ್ನು ಯೋಜನೆಯಲ್ಲಿ ಸೇರಿಸತಕ್ಕದ್ದಲ್ಲ. ಹೀಗೆ ಅನೇಕ ಕ್ರಮಗಳನ್ನ ಜಾರಿಗೊಳಿಸಲು ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿಯಮಗಳನ್ನ ಮಾಡಿರುತ್ತೆ. ಅಲ್ಲದೆ ಕರ್ನಾಟಕ ಪುರಸಭೆ ಅಧಿನಿಯಮ 1964ರ ಪ್ರಕಾರ ಕೆರೆಗಳು, ಬಾವಿಗಳು, ಹಳ್ಳ ಕೊಳ್ಳಗಳು ಎಲ್ಲವನ್ನು ಪುರಸಭೆ ವ್ಯಾಪ್ತಿಗೆ ಬಿಟ್ಟುಕೊಟ್ಟು 30 ಮೀಟರ್ ಒಳಗಡೆ ಬರುವಂತಹ ಎಲ್ಲಾ ಕಟ್ಟಡಗಳನ್ನ ಅತಿಕ್ರಮವನ್ನ ನೆಲಸಮ ಮಾಡಿ ಕೆರೆಗೆ ಅನುಕೂಲವಾಗುವ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು. ಆದರೆ ಯಾವ ಕೆಲಸವನ್ನು ಕೂಡ ತೇರದಾಳ ತಾಲೂಕಾಡಳಿತ ಮಾಡಿಲ್ಲ. ಪುರಸಭೆಯವರಿಗೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟರು ಕೂಡ ನೋಟಿಸ್ ಕೊಟ್ಟಿದ್ದೀವಿ, ಎಂದು ಬರ್ತೀವಿ, ನಾಳೆ ಬರ್ತೀವಿ ಅಂತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ಇದನ್ನ ತರಲಾಗಿದೆ. ಅಷ್ಟೇ ಅಲ್ಲ, ADC ಅವರ ಗಮನಕ್ಕೂ ಕೂಡ ತರಲಾಗಿದೆ. ನಾವೊಂದು ತಂಡವನ್ನ ರಚನೆ ಮಾಡ್ತೀವಿ, ಇದನ್ನ ತನಿಖೆ ಮಾಡ್ತೀವಿ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದು ಇವತ್ತು ತಾಲೂಕಾ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿ ಮತ್ತು ಮುಖ್ಯಾಧಿಕಾರಿಗಳಿಗೆ ಸರ್ವೆ ಮಾಡಲು ಹೇಳಿದ್ರಂತೆ. ಇಡೀ ತಾಲೂಕಾ ಆಡಳಿತ ಸೇರ್ಕೊಂಡು ಬಂದು ಪೊಲೀಸ್ ಅವರ ಭದ್ರಕೋಟೆಯಲ್ಲಿ ಸರ್ವೆ ಮಾಡ್ತಾರೆ ಅಂತ ನಾವು ಅನ್ಕೊಂಡ್ರೆ ಸುಮ್ನೆ ಕಾಟಾಚಾರಕ್ಕೆ ಬಂದು ನಾವು ಅದನ್ನ ತಂದಿಲ್ಲ, ಇದನ್ನ ತಂದಿಲ್ಲ, ನಾವು GPS ನಿಂದ ಅಳಿತೀವಿ ಅಂತ ಕೊಂಟು ನೆಪವನ್ನ ಹೇಳಿ ಮರಳಿ ಹೋಗಿದ್ದಾರೆ. ರಕ್ಷಣೆ ಮಾಡುವವರೇ ಭಕ್ಷಕರಾಗಿ ಪರಿವರ್ತನೆಯಾದ್ರೆ ಆ ತಾಲೂಕಿನ ಗತಿ ಏನಾಗಬಾರದು. ಈ ಕುರಿತು ಇಂದು ಸರ್ವೆ ಮಾಡಲು ಬಂದ ಅಧಿಕಾರಿಗಳನ್ನ ನಾವು ಮಾತನಾಡಿಸಿದಾಗ ಅವರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ತೇರದಾಳ ಪಟ್ಟಣದಲ್ಲಿ ಹಲವಾರು ದಿನಗಳಿಂದ ಸಾಮಾಜಿಕ ಕಾರ್ಯಕರ್ತರು ಏನೊಂದು ಇಲ್ಲಿ ಕೆರೆ ಇದೆ, ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಮಹಾವೀರ್ ಸರ್ಕಲ್ ಹಿಡ್ಕೊಂಡು ಒಂದು ಏನು ಕೆರೆ ಇದೆ, ಕೆರೆಯನ್ನು
ಭಾಳಷ್ಟು ಜನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಮತ್ತು ಅತಿಕ್ರಮಣ ತೆರವು ಮಾಡ್ಬೇಕಂಥೇಳಿ ಹಲವಾರು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಕಾಗದದ ಹೋರಾಟ ಮಾನ್ಯ ಡಿ ಸಿ ಅವರಿಗೆ ಮತ್ತು ಸಂಬಂಧಪಟ್ಟ ಅನೇಕ ಇಲಾಖೆಗಳಿಗೆ ಏನಪ್ಪ ಅಂದ್ರಲ್ಲಿ ಅತಿಕ್ರಮಣ ಮಾಡಿದವರು ಯಾವುದೇ ಮುನ್ಸಿಪಾಲ್ಟಿಯ ಪರವಾನಗಿ ಇಲ್ಲ, ಪುರಸಭೆಯ ಪರವಾನಗಿ ಇಲ್ಲದೆ ಅಥವಾ ಉತ್ತಾರ ಅಥವಾ ಅವರ ಆ ಜಾಗವೂ ಕೂಡ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕಾಗಿ ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ಅವ್ರು ಇರಬಾರ್ದು, ಅದನ್ನು ತೆರವುಗೊಳಿಸ್ಬೇಕಂತೇಳಿ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಹೋರಾಟ ಮಾಡ್ಯಾರ. ಅದರ ಪ್ರತಿಫಲವಾಗಿ ಇವತ್ತೇನಂದ್ರೆ ಅದನ್ನು ಸರ್ವೆ ಮಾಡಲಿಕ್ಕೆ ಇವತ್ತು ಸರ್ವೆ ಅವರು ಕೂಡ ಬಂದಿದ್ದಾರೆ. ಮತ್ತು ಇದ್ರ ಮಧ್ಯೆ ಮುನ್ಸಿಪಾಲ್ಟಿಯವರು ನಾವು ಅವರಿಗೆ ಏನೊಂದು ನೋಟಿಸನ್ನು ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಆ ನೋಟಿಸ್ ಮುಟ್ಟಿದ್ರು ಕೂಡ ಅವ್ರು ಯಾಕೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಏನಿಲ್ಲ ಅನ್ನೋದನ್ನು ಇವತ್ತಿನ ನಮ್ಮ ತೀರ್ದಾಳ ಪುರಸಭೆಯ ಮುಖ್ಯಾಧಿಕಾರಿಗಳದಾರ, ಅವ್ರನ್ನ ಕೇಳೋಣ. ಏನಾಗಿದೆ ಸರ್, ಅವ್ರಿಗೆ ಏನೋ ನೋಟಿಸ್ ಕೊಟ್ಟಿರೋ, ಏನು ಮಾಡಿರೋ? ನೋಟಿಸ್ ಕೊಟ್ಟಿವಿ ಸರ್. ಕೆರೆ ಬಫರ್ ಝೋನಲ್ಲಿ ಬರ್ತವೆ ತಮ್ಮ ಆಸ್ತಿಗಳು, ಅವನಗಳ ತೆರವುಗೊಳಿಸ್ಬೇಕಂತೇಳಿ ಈಗಾಗಲೇ ನಾವು 2 ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಸಾರ್ವಜನಿಕ ಒತ್ತಾಯದ ಮೇರೆಗೆ ಕೆರೆ ಬೌಂಡ್ರಿಯನ್ನು ಮೊದಲು ಫಿಕ್ಸ್ ಮಾಡ್ಕೋಬೇಕಂತೇಳಿ ಸರ್ವೆ ಮಾಡಲಿಕ್ಕೆ ನಾವು ಅರ್ಜಿ ಕೊಟ್ಟಿದ್ದೇವೆ. ಆ ಪ್ರಕಾರವಾಗಿ ಇವತ್ತು ಸರ್ವೇಯರು ಬಂದಿದ್ದಾರೆ, ಪ್ರಿಲಿಮಿನರಿ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ತಾಂತ್ರಿಕ ಉಪಕರಣಗಳು ಬೇಕು, ಟೋಟಲ್ ಸ್ಟೇಷನ್ ಮುಖಾಂತರ ಅಳಿಬೇಕಾಗ್ತದೆ ಅಂತೇಳಿ ಅವರು ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಹಾಗಾಗಿ ಆ ತಾಂತ್ರಿಕ ಸಾಧನಗಳನ್ನು ತೆಗೆದುಕೊಂಡು ಬಂದು ಮುಂದಿನ ದಿನಗಳಲ್ಲಿ ಅಳತೆ ಮಾಡಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಕೆರೆಯ ಒಂದು ಸಂಪೂರ್ಣವಾದ ಬೌಂಡ್ರಿ ಫಿಕ್ಸ್ ಆದ ನಂತರ ಎಲ್ಲಿಯಾದರೂ ಒತ್ತುವರಿ ಆಗಿದ್ದರೆ ಅದನ್ನು ನಾವು ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವರದಿ ಮಾಡಿ ಅವರ ನಿರ್ದೇಶನದಂತೆ ಮುಂದಿನ ಕ್ರಮವನ್ನು ಕೈಗೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಸರ್, ಈಗಾಗಲೇ ನಾವು ನೋಡಿದ ಪ್ರಕಾರ ನಾವು ಕೂಡ ಅಲ್ಲಿ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಚಿತ್ರೀಕರಣ, ಕೆರೆ ಒತ್ತುವರಿ ಆಗೈತೆ ಅನ್ನೋದು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅದು ಕೆರೆಯ ದಂಡೆ ಮೇಲೆ ಸಾಕಷ್ಟು ಅಂಗಡಿಗಳು ನಿರ್ಮಾಣ ಮಾಡ್ಯಾರ, ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಅದಾವ, ಬೇರೆ ಬೇರೆ ಕಟ್ಟಡಗಳು ಅದಾವ. ಅದು ಒತ್ತುವರಿ ಅನ್ಸಂಗಿಲ್ಲ ಸರ್, ತಮ್ಮ ಆಸ್ತಿ, ಅದು ಮುನ್ಸಿಪಾಲ್ಟಿ ಆಸ್ತಿ, ಅದನ್ನು ಸಾರ್ವಜನಿಕರು ಉಳಿಸ್ಬೇಕಂತ ಹೋರಾಟ ಮಾಡಕತ್ತಾರ. ತಮಗೆ ಅನ್ಸಂಗಿಲ್ಲ ಸರ್? ಅಂತಿಮವಾಗಿ ಕೆರೆ ಅದು ಸರ್ವೇದ ರಿಪೋರ್ಟ್ ಬಂದ ಮೇಲೆ ಅದು ನಿರ್ಧಾರ ಮಾಡಬೇಕಾಗ್ತದೆ ಸರ್. ಈಗ ನಾವು ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ನಾವು ಯಾವುದೋ ರಿಪೋರ್ಟ್ ಇರಲಾರ್ದೆ ಏನು ಕ್ರಮ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಸರ್ವೆ ರಿಪೋರ್ಟ್ ಬಂದ ಮೇಲೆ ಅದರ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್. ಇವತ್ತು ಸರ್ವೆ ಮಾಡಿದ್ರೆ ಸರ್? ಇವತ್ತು ಇಲ್ಲ ಸರ್, ಅದು ಹಂಗೆ ಅದು ಸುತ್ತಾಡಿ ನೋಡಿ ಅದು ಯಾವುದೋ ಬೌಂಡ್ರಿ ಕಲ್ಲಿಗಿಲ್ಲಿ ಏನೂ ಅಲ್ಲಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಟೋಟಲ್ ಸ್ಟೇಷನ್ ಮುಖಾಂತರ ಸರ್ವೆ ಮಾಡಬೇಕು ಅಂತೇಳಿ ಅವರು ಒಂದು ತೀರ್ಮಾನಕ್ಕೆ ಬಂದರು. ಹಾಗಾಗಿ ಆ ಟೋಟಲ್ ಸ್ಟೇಷನ್ ಎಕ್ವಿಪ್ಮೆಂಟನ್ನು ತೆಗೆದುಕೊಂಡು ಬಂದು ಅಳತೆ ಮಾಡಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆನಂದ್ ಕೆಸರಗೊಪ್ಪ ಅಂತೇಳಿ ಮುಖ್ಯಾಧಿಕಾರಿ ಪುರಸಭೆ ತೀರ್ದಾಳ. ಈಗ ಆನಂದ್ ಕೆಸರಗೊಪ್ಪ ಅವರು ಹೇಳೋ ಪ್ರಕಾರ ಸರ್ವೆ ಡಿಪಾರ್ಟ್ಮೆಂಟ್ದವರು ಬರಬೇಕು, ಅದನ್ನು ಮಾಡಬೇಕಂತ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರವೇ ತಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ, ನಿಷ್ಕಾಳಜಿ ಮಾಡ್ತಾರೆ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ನಮಗೆ. ಯಾಕಂದ್ರೆ ಇಮಿಡಿಯೇಟಾಗಿ ಮಾಡಬೇಕಾದ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಅದರ ಸಂಬಂಧಪಟ್ಟಂಗೆ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನವರು ಅದಾರ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳ್ರಿ, ಏನೇನು ಮಾಡಿದ್ರಿ ಇವತ್ತು? ಸರ್ ಇವತ್ತು ಪ್ರಿಲಿಮಿನರಿ ಸರ್ವೆ ಅಂದರೆ ಪರಾಮುಲೇಷನ್ ಮಾಡಿದ್ದೀವಿ ಸರ್. ಕೆರೆ ಎಲ್ಲ ಸುತ್ತಾಕಿ ಎಲ್ಲ ನೋಡಿದ್ದೀವಿ ಸರ್. ಅಲ್ಲಿ ಸ್ವಲ್ಪ ಕಂಟಿ ಮತ್ತು ಬಿಲ್ಡಿಂಗ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಹಿಂಗಾಗಿ ಮ್ಯಾನುವಲ್ ಅಳತೆ ಅಂದರೆ ಚೈನ್ ಮೇಲೆ ಅಥವಾ ಟೇಪ್ ಮೇಲೆ ಅಳತೆ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಟೋಟಲ್ ಸ್ಟೇಷನ್ ತೊಗೊಂಬಂದು ಅಳತೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ತೀವಿ ಸರ್. ಆಮೇಲೆ ಅದೇನಿದೆ ಒತ್ತುವರಿ ಕಂಡು ಬಂದರೆ ಒತ್ತುವರಿ ಸೀಟು ನಾವು ಪ್ರೊಡ್ಯೂಸ್ ಮಾಡ್ತೀವಿ ತಹಸೀಲ್ದಾರ್ ಅವ್ರಿಗೆ, ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಹಾಗೂ ಮುಖ್ಯಾಧಿಕಾರಿ ಅವ್ರಿಗೆ ನಾವು ಅಳತೆದು ಏನಾಗಿದೆ, ಒತ್ತುವರಿ ಏನಾಗಿದೆ ಅದನ್ನು ತಿಳಿಸ್ತೀವಿ ಸರ್. ಈಗ ಇದು ಏನು ಸರ್ಕಾರಿ ಅಧಿಕಾರಿಗಳು ತಮ್ಮ ಒಂದು ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದ್ರ ಮಧ್ಯೆ ಇಲ್ಲಿ ಇದನ್ನು ಫೈಟ್ ಮಾಡ್ತಕ್ಕಂಥ ಹೋರಾಟಗಾರರು ನಾವು ಒಂದು ವೇಳೆ ಇನ್ನು ಮುಂದೆ ನಮ್ಮ ತಾಳ್ಮೆಯ ಕಟ್ಟೆ ಒಡೆದಿದೆ, ಒಂದು ವೇಳೆ ಇದಕ್ಕೆ ಈ ನಗರಸಭೆ ಆಗಲಿ, ಪುರಸಭೆ ಆಗಲಿ ಅಥವಾ ಸರ್ವೆ ಡಿಪಾರ್ಟ್ಮೆಂಟು ಅಥವಾ ನಮ್ಮ ತಾಲೂಕು ಆಡಳಿತ ಸ್ಪಂದನೆ ಮಾಡದೆ ಹೋದ್ರೆ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್ ಹೇಳ್ರಿ, ತಮ್ಮ ಹೆಸರು? ಸಾಗರ್ ಸರಿಕರ್ ಹತ್ತದ್ರಿ, ನಾನು ಸಾಮಾಜಿಕ ಕಾರ್ಯಕರ್ತ. ಇಲ್ಲಿ ಏನಾಗಿದೆ ಅಂದರೆ ಸಾರ್ವಜನಿಕ ದೊಡ್ಡ ಕೆರೆ ಮತ್ತು ಜೀರಿಗೆರೆ ಅಂತ 2 ಕೆರೆ. ಸಾರ್ವಜನಿಕ ದೊಡ್ಡ ಕೆರೆ ನಾವಿಲ್ಲಿ ಸುಮಾರು ವರ್ಷಗಳಿಂದ ಕುಡಿಲಿಕ್ಕೆ ಪ್ರಾಣಿ ಪಕ್ಷಿಗಳಿಗೆ ನಾವು ಮಾಡ್ತಿದ್ವಿ. ಆಮೇಲೆ ಜಿರಿಗೆರೆ ಕೆರೆ ಕೂಡ ಅಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಬಳಕೆಗೆ ಸಂಬಂಧಪಟ್ಟಂಥ ಒಂದು ಏನು ಜನ ಇದ್ರು ಒಂದು ಯೂಸ್ ಮಾಡೋಕೆ ಬಳಕೆ ಮಾಡ್ಕೋತೀವಿ ಜಿರಿಗೆರೆ ಮತ್ತು ದೊಡ್ಡ ಕೆರೆ. ಈಗ ಏನಾಗಿದೆ ಅಂದ್ರೆ ಕೆರೆ ಒತ್ತುವರಿ ಆಗಿದೆ, ಮೇಲ್ನೋಟಕ್ಕೆ ಪ್ರತಿಯೊಬ್ಬರು ಕಾಣಿಸ್ತಾ ಇದೆ. ನಮ್ಮ ಅನಿಸಿಕೆ ಏನಪ್ಪ ಅಂದ್ರೆ ಕೆರೆ ಅಭಿವೃದ್ಧಿ ಆಗ್ಬೇಕು. ಕಾರಣ ಏನು? ಒತ್ತುವರಿನೆಲ್ಲ ಕೂಡ ತೆರವುಗೊಳಿಸ್ಬೇಕು. ಒಂದು ಕೆರೆ ಐತಿ ಅಂದ್ರೆ ಅದು ಮುನ್ಸಿಪಾಲ್ಟಿ ಬಾಡಿ ಆಸ್ತಿ, ಅದು ಆ ಆಸ್ತಿಯನ್ನು ಮುನ್ಸಿಪಲ್ ಅವರನ್ನು ಕಾಪಾಡ್ಕೊಳ್ಬೇಕು. ಆದ್ರೆ ಇವತ್ತಿನ ವಿಪರ್ಯಾಸ ಏನಂದ್ರೆ ಸಾರ್ವಜನಿಕರನ್ನ ತೆರವು ಆಗಿತ್ತಪ್ಪ, ತೆರವುಗೊಳಿಸ್ಲತ್ತಂದು ಹೇಳುವಂಥ ಸಂಗತಿ ನಮಗೆ ಬಂದೈತಿ. ಹಾಗಾಗಿ ಏನು ಮಾಡಬೇಕು, ಕೆರೆಯನ್ನು ಸುತ್ತಳತೆ ಮಾಡಿ ಸರ್ವೆ ಮಾಡಿ ಅದು ಬಫರ್ ಜೋನ್ ಏನೈತಿ ಆ ಬಫರ್ ಜೋನ್ 30 ಮೀಟರ್ ತಂದು ಅವರೇ ಹೇಳ್ತಾರೆ. ಮತ್ತು ನೋಟಿಸು ಕೂಡ ಕಟ್ಟಡಗಳಿಗೆ ನೋಟಿಸ್ ಕೂಡ ಅವರೇ ಕೊಟ್ಟಾರೆ. ಕಮರ್ಷಿಯಲ್ ಅಲ್ಲಿ ಅಂಗಡಿಗಳದ ಅಂತ ಹೇಳ್ಯಾರ, ಅದು ಕೂಡ ಲೈಸೆನ್ಸ್ಗಳು ಇಲ್ಲಂತ ಹೇಳಕತ್ತಾರ. ಹಾಗಾದ್ರೆ ಇವ್ರು ಏನು ಮಾಡಕತ್ತಾರ? ದಯವಿಟ್ಟು ಇವತ್ತು ಸರ್ವೇರ್ ಏನು ಬಂದಾರ
ಅವರು ಸರ್ವೆನ ಮಾಡಿ ಸೀಟ್ ರೆಡಿ ಮಾಡಿ ಒತ್ತುವರಿ ಆಗಿದ್ದನ್ನು ಅವರು ಕೊಡಲಿ. ಒತ್ತುವರಿ ಆಗಿದ್ದನ್ನು ದಯವಿಟ್ಟು 30 ಮೀಟ್ರ್ ಏನು ಮೀಟ್ರ್ ಐತಲ್ಲ ಅಲ್ಲಿವರೆಗೆ ಅದನ್ನು ಒತ್ತುವರಿ ಅಂತಂದು ಕನ್ಸಿಡರ್ ಮಾಡಿ ತೆರವುಗೊಳಿಸ್ಬೇಕು. ಅದು ಕರೆಕ್ಟ್ ಇತ್ತಪ್ಪ ಅಂದ್ರೆ ಅದಷ್ಟು ಇರಲಿ, ನಮಗೇನು ತೊಂದರೆ ಇಲ್ಲ. ಮತ್ತು ಇದರ ಕುರಿತು ತಾವು ಆವಾಗಲೇ ಹೇಳಿದ ಹಾಗೆ ಹೋರಾಟದ ಹಾದಿ ಏನಾದರೂ ಹಿಡಿಯುವಂಥ ಲಕ್ಷಣ? ಸರ್, ಇಕ್ವಿಪ್ಮೆಂಟ್ ಕೊರತೆ ಇದೆ, ತಾಂತ್ರಿಕ ಕೊರತೆ ಇದೆ. ಹಾಗಾಗಿ ಸ್ವಲ್ಪ 1-2 ದಿವಸ ಟೈಮ್ ಕೊಡೋದು ಹೇಳ್ಯಾರ. ನಾಳೆ ಅಥವಾ ನಾಡಿದ್ದು ಇದಕ್ಕಂತ 3 ದಿನ ಅವ್ರು ರಿಸರ್ವ್ ಮಾಡಿಟ್ಟಾರಿ. ಅದಕ್ಕೆ ನಾವು ಈಗ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, 1 ದಿವಸ 2 ದಿವಸ ಟೈಮ್ ಕೊಟ್ಟಾರ. ಮತ್ತು 15 ದಿವಸ ಒಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ, ಒಂದು ವರದಿ ಕೊಡ್ತೀವಿ ಅಂತ ಹೇಳ್ಯಾರ. ಏನಾದ ನಾವು ತೆರವುಗೊಳಿಸಂತ ಈಗ ನಿಮ್ಮ ಮುಂದೆ ಹೇಳ್ಯಾರ. ಅದಾಗಲಿ, ಒಂದೇಳೆ ಆಗಲಿಲ್ಲ ಅಂದ್ರೆ ನಾವು ಊರನ್ನ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ. ಪ್ರತಿಯೊಬ್ಬರು ಸಾರ್ವಜನಿಕ ಹಿತಾಸಕ್ತಿಯಿಂದ ಇಟ್ಕೊಂಡು ಪ್ರತಿಯೊಬ್ಬರಿಗೆ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ, ಪ್ರತಿಯೊಬ್ಬರು ಊರಿನ ನಾಗರಿಕರು ಇದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು, ಭಾಗವಹಿಸಬೇಕು, ಕೆರೆ ಒತ್ತುವರಿನ ತೆರವುಗೊಳಿಸ್ಬೇಕಂತ ಮನವಿ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಮಾಡ್ರಿ ಸರ್. ಅದಷ್ಟು ಕೇಳಿದ್ರಲ್ಲ ಇವರ ಮಾತನ್ನ. ಇಂದು ಮಾಡ್ತೀವಿ, ನಾಳೆ ಮಾಡ್ತೀವಿ, 2 ದಿನ ಬಿಟ್ಟು ಮಾಡ್ತೀವಿ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದನ್ನ ಹೋರಾಟ ಕೈಗೆತ್ತಿಕೊಂಡಿರುವಂತಹ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ತೇರ್ದಾಳ್ ನಗರವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ. ಅದಷ್ಟೇ ಅಲ್ಲದೇನೆ ಇವರ ಅವಾಂತರ ಇಲ್ಲಿಗೆ ಮುಗಿಯೋದಿಲ್ಲ. ಈ ದೊಡ್ಡ ಕೆರೆಗೆ ಸೇರಬೇಕಾಗಿದ್ದ ಕೆನಾಲ್ ನೀರಿನ ಒಂದೇನು ಕೆನಾಲ್ ಇತ್ತು, ಅದನ್ನ ತೆಗೆದು ಮೋರಿಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಮೋರಿಯ ನೀರು ನೇರವಾಗಿ ಕೆರೆಯನ್ನ ಸೇರಲು ಪ್ರಾರಂಭ ಮಾಡಿತು. ಆವಾಗ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಕಡಿವಾಣ ಹಾಕಿ ಆ ಮೋರಿಗೆ ಹೋಗುವ ಬಾಗಿಲನ್ನ ಮುಚ್ಚಿ ಬಿಡ್ತಾರೆ. ನಂತರ ಕೆನಾಲ್ಗಳು ಪ್ರಾರಂಭವಾದಾಗ ಇದು ಕೆನಾಲ್ ಮೋರಿ, ಏನ್ ನೋಡ್ತಾ ಇದ್ರಿ, ಇದು ಕೆನಾಲ್ ಮೋರಿ ಇದೆ. ಇದೇ ಮೋರಿಯ ಮೂಲಕವೇ ಕೆರೆಗೆ ಮತ್ತೆ ನೀರನ್ನ ತುಂಬಿಸಲಾಗುತ್ತದೆ. ಅಷ್ಟೇ ಅಲ್ಲದೇನೆ ಈ ಒಂದು ಮೋರಿಯಲ್ಲಿ ಹಲವಾರು ಜನರು ಬಿದ್ದು ತಮ್ಮ ಕೈ ಕಾಲುಗಳನ್ನು ಸಹ ಮುರ್ಕೊಂಡಿದ್ದಾರೆ. ಸಾರ್ವಜನಿಕ ಆಸ್ತಿಯ ಬಗ್ಗೆ ಮತ್ತು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಗಮನವೇ ಇರದಂತಹ ಇಲ್ಲಿನ ತಾಲೂಕು ಆಡಳಿತ ಅದೇನು ಮಾಡ್ತಾ ಇದೆಯೋ ನಾವಂತೂ ಹೇಳೋಕೆ ಆಗ್ತಾ ಇಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ಈ ಎಲ್ಲಾ ಕಾರ್ಯಗಳನ್ನ ಸರಿಪಡಿಸಿದರೆ ಬಹುಶಃ ಸಾರ್ವಜನಿಕರು ಹರ್ಷವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡೋದಂತೂ ಶತಸಿದ್ಧ. ಸಂಘರ್ಷ ನ್ಯೂಸ್, ಕರ್ನಾಟಕ. ರತ್ನಮಟ್ಟಿ ತಾಲೂಕು ತೇರದಾಳ್ ನಗರದಲ್ಲಿ ತಾವು ನೋಡ್ಬೋದು. ಇಲ್ಲಿ ಐತಿಹಾಸಿಕ ಕೆರೆಗಳು 2 ಅದಾವಿಲ್ಲಿ. ಒಂದು ಸಾರ್ವಜನಿಕ ದೊಡ್ಡ ಕೆರೆ ಇರ್ತೈತಿ, ಇನ್ನೊಂದು ಜೀರಿಗೆರೆ ಇರ್ತೈತಿ. ನಮ್ಮೆಲ್ಲ ನಾಗರಿಕರ ಹಕ್ಕೋತಾಯ ಏನಪ್ಪ ಅಂದ್ರೆ ಸಾರ್ವಜನಿಕ ದೊಡ್ಡ ಕೆರೆ ಐತಿಹಾಸಿಕ ಕೆರೆ ಆಗಿದ್ದು, ಇದು ನಾವು ಸಾಕಷ್ಟು ವರ್ಷಗಳಿಂದ ಸುಮಾರು 10 ವರ್ಷದಿಂದ ಕುಡಿಲಿಕ್ಕೆ ನಾವು ನೀರನ್ನು ಉಪಯೋಗ ಮಾಡ್ತೀವಿ. ಕೆನಾಲಿಂದ ಹೆಚ್ಚಾಗಿ ಬಂದಿರುವಂಥ ನೀರು ಸೀದಾ ಜೀರಿಗೆರೆ ಹೋಗಿ ಅಲ್ಲಿ ದನಕರುಗಳಾಗಲಿ ಅಥವಾ ಇನ್ನಿತರೆ ಬಳಕೆ ಸಲುವಾಗಿ ನಾವೇ ನೀರನ್ನು ಎಲ್ಲ ಕೂಡ ಉಪಯೋಗ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಏನಾಗೈತಿ, ಕೆಲವೊಂದಿಷ್ಟು ಅಕ್ವೇರ್ಗಳು ಬಂದು ಒತ್ತುವರಿನ ಮಾಡ್ಯಾರ. ತಾವಲ್ಲಿ ನೋಡ್ಬೋದು, ಪ್ರತಿಯೊಂದು ನೋಡ್ಬೋದು. ಅಲ್ಲಿ ಕೆರೆ ಒಡ್ಡಿನ ಮೇಲೆ ಕಟ್ಟಡದವ, ಆಮೇಲೆ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳದಾವ, ರೈತ ಸಂಪರ್ಕ ಕೇಂದ್ರಗಳದಾವ, ಆಮೇಲೆ ಮುನ್ಸಿಪಾಲ್ಟಿ ಉದ್ಯಾನವನ ಐತಿ. ಇದೆಲ್ಲವೂ ಕೂಡ ನಮಗನಿಸ್ತೈತಿಲಿ ಮೇಲ್ನೋಟಕ್ಕೆ ನೀವು ನೋಡ್ಬೋದಲ್ಲಿ ಒತ್ತುವರಿ ಆಗೈತಿ. ದಯವಿಟ್ಟು ತಾವುಗಳು ಏನು ಮಾಡಬೇಕು, ನಾವು ಅರ್ಜಿ ಕೊಟ್ಟಿದ್ವಿ, ಆಮೇಲೆ ಮುನ್ಸಿಪಾಲ್ಟಿ ಕೊಟ್ಟಿದ್ವಿ, ಆಮೇಲೆ ಸರ್ವೇರ್ಗೂ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ವಿ, ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಲೆಟರ್ ಬರೆದಿದ್ವಿ. ಅದರ ನಿರ್ದೇಶನಂತೆ ಇವತ್ತು ರಬಕಬರಂಟಿ ತಾಲೂಕಿನಿಂದ ಸರ್ವೆ ಆಫೀಸರ್ ಬಂದು ಇವತ್ತು ನೋಡ್ಯಾರ. ಅವ್ರಿಗೂ ಕೂಡ ಮೇಲ್ನೋಟಕ್ಕೆ ಅನಿಸೈತಿ ಇದು ಕೂಡ ಒತ್ತುವರಿ ಆಗಿರಬಹುದು, ನೋಡೋಣ ಅಂತಂದು. ಇದು ಸರ್ವೆ ನಂಬರ್ 553 13 ಗುಂಟೆ ಚಿಲ್ಲರೆ ಐತಿ. ಹಾಗಾಗಿ ತಾಂತ್ರಿಕ ದೋಷದಿಂದ ಇಕ್ವಿಪ್ಮೆಂಟ್ ತಂದು ಮಷಿನ್ ತಂದಿರು ಮಾಡ್ತಾರಂತ ಹೇಳ್ಯಾರ. ನೋಡೋಣ, ನಾವು ಅತಿ ತುರ್ತಾಗಿ 3 ದಿನ ಮೀಸಲು ಇಟ್ಟಾರ, ಅತಿ ತುರ್ತು ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ನೋಡೋಣ, 15 ದಿವಸ ಹೇಳ್ಯಾರ. ದಯವಿಟ್ಟು ಆದಷ್ಟು ಮಟ್ಟಿಗೆ ನಾವು ಸರ್ವೇರ್ ಆಫೀಸ್ಗಾಗಲಿ, ಆಮೇಲೆ ಚೀಫ್ ಆಫೀಸ್ಗಾಗಲಿ, ಆಮೇಲೆ ರಬಕಬರಂಟಿ ತಾಲೂಕು ತಹಸೀಲಾಗಿ ಈ ಮೂಲಕ ನಾವೇನು ಕೇಳ್ಕೊತೀವಿ, ದಯವಿಟ್ಟು ಕೆರೆಯನ್ನು ಸರ್ವೆ ಮಾಡಿಸಿ ಅದಕ್ಕೆ ಒಡ್ಡು ಹಾಕ್ರಿ. ಆಮೇಲೆ ಏನೋ ಒತ್ತುವರಿ ಆಗಿತ್ತಂದ್ರೆ ಮೇಲಾಧಿಕಾರಿ ನಿರ್ದೇಶನದಂತೆ ತೆರವುಗೊಳಿಸ್ಬೇಕಂತ ಈ ಮೂಲಕ ಅವ್ರಲ್ಲಿ ಕೇಳ್ಕೊತೇನೆ. ನೀರು ಈಗ ಕಟ್ಟ ಮಾಡಿಬಿಟ್ಟಾರಿ ಸರ್, ಅಲ್ಲಿ ಪೈಪ ಐತ್ರಲ್ಲ ಅಲ್ಲೇ ಇಲ್ರಿ, ಬಂದ್ ಮಾಡ್ಯಾರ, ಬ್ಲಾಕ್ ಮಾಡ್ಯಾರ ಮುಚ್ಚಾರ. ಕೆನಾಲ್ ನೋಡ್ರಿ, ಹಳೆ ಬ್ರಿಟಿಷ್ ಕಾಲದ್ರಿ ಇದು. ನಾಲ್ಕು ಮಂದಿ ಬೈಕ್ ಹಾಕೊಂಡು ಬಿದ್ದಾರಿ, ಗಂಭೀರವಾದ ಗಾಯಗಳಾಗ್ಯಾರ ತಲೆಗೆ, ಕಾಲಿಗೆ. ಇದೆಲ್ಲ ನೋಡ್ರಿ ಈ ಕೆರೆಗೆ ಹೋಗುವಂತ ಕೆನಾಲಿಂದ ನೀರು ಹರಿದು ಸೀದಾ ಸಾರ್ವಜನಿಕ ದೊಡ್ಡ ಕೆರೆಗೆ ಬರೋದು ಕೂಡ ಇಲ್ಲಿ ಸೀದಾ ಒಳಚರಂಡಿ ಮಾಡಿಬಿಟ್ಟಾರೆ. ಈ ಕೆರೆಗೆ ನೀರು ಕೂಡ ಹೋಗುವಂತ ಪರಿಸ್ಥಿತಿ ಎದುರಾಗಿದ್ರಿ.
ಕೆರೆ ಒಳಗೆ ಹೊಂಟದ ನೀರು ಇದು. ಇತ್ತೀಚೆಗೆ ಇಲ್ಲಿ ಮಾವಿನ ಸರ್ಕಲ್ ಇಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಸಂತೆ ನಡೆಯುತ್ರಿ. ಈ ಸಂತೆ ನಡೆದಾಗ ಇಲ್ಲಿ ಪ್ರತಿ ಸಲ ಒಂದು 4 ಮಂದಿ ಒಳಗೆ ಬಿದ್ದಿರ್ತಾರೆ. ಅವ್ರ ಸೆಲ್ ಫೋನು, ಮೊಬೈಲು, ಆಮೇಲೆ ಗಂಭೀರದ ಗಾಯಗಳು ತಲೆಗೆ, ಕಾಲಿಗೆ, ಕೈಗೆ ಎಲ್ಲನೂ ಪೆಟ್ಟಾಗ್ಯಾವ. ಪ್ರತಿ ಸಲ ಹೇಳ್ರು ಯಾವುದೇ ರೀತಿ ಕಾಳಜಿ ಇಲ್ಲ ರೀ.